ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂದರೆ ಕಳಲೆ ಪಲ್ಯ ಮತ್ತು ಅಕ್ಕಿ ರೊಟ್ಟಿ. ಸೊ ಕೂರ್ಗ್ ಸ್ಟೈಲ್ ಕಳಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಅದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಸೊ ಕಳಲೆ ಬಗ್ಗೆ ಹೇಳಬೇಕು ಅಂತ ಅಂದರೆ ಇದನ್ನ ರೆಡಿ ಮಾಡೋದು ತೋರಿಸ್ಬೇಕಾಗಿತ್ತು, ಬಟ್ ಆ್ಯಕ್ಚುಲಾಗಿ ಆಗಿಲ್ಲ ನನಗೆ. ನೆಕ್ಸ್ಟ್ ಯಾವಾಗಾದರೂ ಟ್ರೈ ಮಾಡ್ತೀನಿ. ಇದು ನೀರಲ್ಲಿ ಏನಿದೆ ಇದು ಆಲ್ರೆಡಿ ಬಾಯ್ಲ್ ಆಗಿರೋದು. ಅದನ್ನ ನೀರಲ್ಲಿ ನೆನೆಸಿದ್ದೀನಿ. ಫಸ್ಟ್ ಏನಂದರೆ ಅದನ್ನು ತಂದಾಗ ಕಟ್ ಮಾಡಿ ಬೇರೆ ಬೇರೆ ಥರ ಬ್ಯಾಂಬೂ ಅಂದರೆ ಕಳಲೆ ಇದೆ. ಅದರಲ್ಲಿ ಇದು ಒಂದು ವೆರೈಟಿ, ಸ್ಮಾಲ್ ವೆರೈಟಿ, ತುಂಬ ಟೇಸ್ಟಾಗಿರುತ್ತೆ. ಇದು ಸಿಕ್ಕಲ್ಲ, ರೇರ್ ತುಂಬ ಸಿಗೋದಿದು. ಇದನ್ನು ಫಸ್ಟ್ ತಂದಾಗ ಕಟ್ ಮಾಡಿ ನೀರಲ್ಲಿ ಬೇಯಿಸಬೇಕು. ಒಂದು ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ, ಒಂದು 10-15 ನಿಮಿಷ ಬೇಯಿಸಿದ್ರೆ ಸಾಕು. ಆಮೇಲೆ ಆ ನೀರನ್ನ ತೊಗೋಬಾರ್ದು, ಅದನ್ನು ನಾವು ಸೇವಿಸಬಾರ್ದು. ಸೊ ಅದನ್ನು ಚೆಲ್ಲಿ ನಾನು ಮತ್ತೆ 1-2 ಸಲ ನೀರು ಹಾಕಿ ಇಟ್ಟಿದ್ದೀನಿ. ಇದನ್ನು ಈಗ ಮತ್ತೆ ಆ ನೀರನ್ನ ಚೆಲ್ಲಿಬಿಟ್ಟೆ ಅದನ್ನು ನಾನು ಯೂಸ್ ಮಾಡ್ತೀನಿ. ಆ ನೀರನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ತಿನ್ನಬಾರ್ದು ಅದನ್ನು. ಸೊ ಈ ಥರ ಹಿಂಡಿಬಿಟ್ಟು ಅದರ ರಸ ಎಲ್ಲ ತೆಕ್ಕೊಂಡು ಅದನ್ನು ನಾವು ಪಲ್ಯ ಮಾಡೋದು. ಸೊ ಹಾಗಾಗಿ ಅದನ್ನು ಹಿಂಡಿಬಿಟ್ಟು ರಸ ಎಲ್ಲ ತೆಗಿತಾ ಇದ್ದೀನಿ. ಸ್ವಲ್ಪನೂ ರಸ ಇರಬಾರ್ದು. ರಸ ಇಲ್ಲ ಅಂದ್ರೇ ಅದು ಟೇಸ್ಟ್ ಆಗುತ್ತೆ ಚೆನ್ನಾಗಿ. ರಸ ಎಲ್ಲ ತೆಗೆದು ಬರೀ ಬೇರೆ ಮಾಡಿರೋ ಅಂಥದ್ದು. ಇವಾಗ ಇದನ್ನು ಡ್ರೈ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಮಾಡೋಕ್ಕೆ ಏನೇನು ಬೇಕೋ ನೋಡೋಣ. ಈರುಳ್ಳಿ 2 ತೊಗೊಂಡಿದ್ದೀನಿ ನಾನು. ನೀವು ಕ್ವಾಂಟಿಟಿ ನೋಡಿ ತೊಗೊಳ್ಳಿ, ನಾನು ಕ್ವಾಂಟಿಟಿ ನೋಡಿ ತೊಗೊಂಡಿದ್ದೀನಿ. ಆ್ಯಂಡ್ ಕರಿಬೇವು, ಈರುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು. ಆ್ಯಂಡ್ ಕರಿಬೇವು ಆ್ಯಂಡ್ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದು ತುಂಬ ಹೀಟ್ ಇರೋದ್ರಿಂದ ನಾನು ಕಡಿಮೆ ತೊಗೊಂಡಿದ್ದೀನಿ, ಜಾಸ್ತಿ ಬೇಡ ಅಂತ. ಆ್ಯಂಡ್ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ. ಹೇಗೆ ಮಾಡೋದು ಅಂತ ನೋಡೋಣ. ಇದ್ರ ಮೇಯ್ನ್ ಇಂಗ್ರೀಡಿಯೆಂಟೇ ಇದು. ಏನಂತ ಅಂದರೆ ನಾನು ಕೂರ್ಗ್ ಸ್ಟೈಲ್ ಅಂತ ಹೇಳಿದೆ ನಿಮಗೆ. ಪೋರ್ಕ್ ಮಾಡಿದಾಗ ಅದರದ್ದು ಏನು ಆಯಿಲ್ ಸಿಗುತ್ತೆ ಅದನ್ನು ತೆಗೆದಿಟ್ಕೊಂಡು ಅವಾಗ ಸ್ಟೋರ್ ಮಾಡಿ ಇಟ್ಕೋತಾಯಿದ್ರು. ಇವಾಗ ಅಷ್ಟು ಯೂಸ್ ಮಾಡಲ್ಲ. ಬಟ್ ಅದೇ ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ. ನೀವು ಪೋರ್ಕ್ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ ಅನ್ನೋರು ನಾರ್ಮಲ್ ಆಯಿಲಲ್ಲೂ ಮಾಡ್ಕೋಬೋದು. ಬಟ್ ಇದ್ರಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತ. ಸೊ ನಾನು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ. ಈ ಆಯಿಲ್ ಬದಲು ನೀವು ನಾರ್ಮಲ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಬಟ್ ಇದು ಚೆನ್ನಾಗಿ ತುಂಬ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಸ್ಪೆಷಲ್ ರೆಸಿಪಿ ಅಂತಲೇ ನಾನು ಈ ಮೇಯ್ನ್ ಇಂಗ್ರೀಡಿಯೆಂಟ್ನ ಹಾಕ್ತಾ ಇರೋದು. ಅದ್ರದ್ದು ಏನು ಆಯಿಲ್ ಬರುತ್ತೆ ಅದನ್ನು ತೊಗೊಂಡಿದ್ದೀನಿ ಅಷ್ಟೇ. ಅಲ್ಲಿಗೆ ನೀವು ರಿಪ್ಲೇಸ್ಮೆಂಟಾಗಿ ಬೇರೆ ಆಯಿಲ್ ಯೂಸ್ ಮಾಡ್ಬೋದು. ನಾರ್ಮಲ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು. ನೀವು ಅಡುಗೆಗೆ ಏನು ಬಳಸ್ತೀರಾ ಆ ಆಯಿಲ್ನ ಯೂಸ್ ಮಾಡ್ಬೋದು. ಸೊ ನಾನ್ ವೆಜ್ ತಿನ್ನೋರು ಅಥವಾ ಪೋರ್ಕ್ ತಿನ್ನೋರಿಗೆ ಆಯಿಲ್ ಇದಾಗುತ್ತೆ. ಸೊ ಸಾಸಿವೆ, ಫಸ್ಟು ಆಯಿಲ್ ಕಾದಿದ ತಕ್ಷಣ ಸಾಸಿವೆ ಹಾಕ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಕರಿಬೇವು ಕೂಡ ಹಾಕ್ಕೋಬೋದು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಸಾಲ್ಟ್ ಹಾಕ್ಕೋತಾ ಇದ್ದೀನಿ, ಈರುಳ್ಳಿ ಬೇಗ ಬೇಯಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಫಸ್ಟೇ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಸಾಫ್ಟ್ ಆಗುತ್ತೆ. ಆ್ಯಂಡ್ ತುಂಬ ಆಯಿಲ್ ನಿಮಗೆ ಬೇಕಂದರೆ ಹಾಕ್ಕೋಬೋದು. ಆಯಿಲೇನು ಜಾಸ್ತಿ ಅವಶ್ಯಕತೆ ಇಲ್ಲ, ಇಷ್ಟೇ ಸಾಕು. ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರಿಬೇವು ಹಾಕ್ಕೋತಾ ಇದ್ದೀನಿ ಇವಾಗ. ನೀವು ಫಸ್ಟಲ್ಲೂ ಹಾಕ್ಕೋಬೋದು, ಆಮೇಲೂ ಹಾಕ್ಕೋಬೋದು, ಪರವಾಗಿಲ್ಲ. ಸೊ ಇವಾಗ ಕಳಲೆ ನಾನು ಏನು ನೀರು ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಫುಲ್ಲು ಡ್ರೈ ಇರಬೇಕದು. ಡ್ರೈ ಇದ್ರೇ ಟೇಸ್ಟ್ ಆಗೋದು ತುಂಬ. ಅದ್ರ ಒಬ್ಬೊಬ್ಬರು ಒಂದೊಂದು ಮೆಥಡ್ ಮಾಡ್ತಾರೆ. ಆ್ಯಕ್ಚುಲಿ ಕೆಲವು ಕಡೆ ನೀರಲ್ಲಿ ನೆನೆಸ್ಬಿಟ್ಟೆ ಮಾಡ್ತಾರೆ. ಆ ನೀರನ್ನ ಒಂದು 5 ಡೇಸ್ ಚೇಂಜ್ ಮಾಡಿ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಇವಾಗ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಚೇಂಜ್ ಮಾಡಿ ಆ ಥರನೂ ಮಾಡ್ತಾರೆ. ನಾವು ಮಾಡೋ ಮೆಥಡ್ ನನ್ನ ಅಮ್ಮ ಹೇಗೆ ಮಾಡ್ತಿದ್ರು ಹಾಗೆ. ಸೊ ಖಾರ ಪುಡಿ ಹಾಕ್ತಾಯಿದ್ದೀನಿ. ಖಾರ ಪುಡಿನೂ ಅಷ್ಟೇ, ನೀವು ಕ್ವಾಂಟಿಟಿ ಖಾರ ತಿನ್ನೋರು ಜಾಸ್ತಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. ನಾವು ಸ್ಪೈಸಿ ಜಾಸ್ತಿ. ಸೊ ಹಾಗಾಗಿ ಅರಿಶಿನ ಪುಡಿ ಹಾಕಿದ್ಮೇಲೆ ಖಾರ ಪುಡಿ ಮತ್ತು ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ತಕ್ಕಂಗೆ ನೀವು ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಆಯಿತು. ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ನೀರು ಏನೂ ಹಾಕಕ್ಕೆ ಹೋಗಬಾರ್ದು ಇವಾಗ. ನೀರೆಲ್ಲ ಆಲ್ರೆಡಿ ಹಾಕಿ ನಾವು ಅಂದರೆ ಡ್ರೈ ಮಾಡಿದ್ದೀವಲ್ಲ, ನೀರೇನು ಅವಶ್ಯಕತೆ ಇಲ್ಲ. ಇದು ಆಯಿಲಲ್ಲೇ ಫ್ರೈ ಆಗಬೇಕು. ಆಯಿಲಲ್ಲಿ ಫ್ರೈ ಆದ್ರೇ ಅದು ತುಂಬ ಟೇಸ್ಟ್ ಆಗೋದು. ಸೊ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕಿವಾಗ. ಅಷ್ಟರಲ್ಲಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅಕ್ಕಿ ರೊಟ್ಟಿ ಮಾಡೋದು ತುಂಬ ಮೆಥಡ್ಸ್ ಇದೆ. ನಾನು ನನ್ನ ಮೆಥಡ್ ತೋರಿಸ್ತಾ ಇದ್ದೀನಿ. ಅನ್ನನ ಹೀಗೆ ಚೆನ್ನಾಗಿ ಕಿವುಚ್ಕೋಬೇಕು. ನೀವು ನೀರಿಟ್ಟು ಗ್ಯಾಸಲ್ಲಿ ಕೂಡ ಬಿಸಿ ಮಾಡ್ಕೋಬೋದು, ಅದು ಬೇರೆ ಮೆಥಡ್. ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಬೇರೆ ಬೇರೆ ಮೆಥಡಲ್ಲಿ ರೊಟ್ಟಿ ಮಾಡೋದು. ಇವಾಗ ಅನ್ನನ ಹೀಗೆ ಚೆನ್ನಾಗಿ ಕಿವುಚ್ಕೋಬೇಕು ಉಪ್ಪು ಹಾಕಿಬಿಟ್ಟು. ಚೆಂದ ಅಂದರೆ ಗಟ್ಟಿ ಇದ್ದರೆ ರೊಟ್ಟಿ ಒತ್ತೋಕ್ಕೆ ಕಷ್ಟ ಆಗುತ್ತೆ. ನಾನು ಮಿಷಿನಲ್ಲಿ ಒತ್ತಾ ಇಲ್ಲ, ಕೈಯಲ್ಲೇ ಒತ್ತಿ ತೋರಿಸೋದು. ಹಾಗಾಗಿ
ಚೆನ್ನಾಗಿ ಸಾಫ್ಟ್ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಮಾಡ್ಕೋಬೇಕು ಅನ್ನನ. ಸೊ ದಟ್ ಆವಾಗ ಅಕ್ಕಿ ಹಿಟ್ಟು ಜೊತೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಅಂತ. ಇಲ್ಲಾಂದರೆ ಅನ್ನ ಸಪ್ರೇಟು ಹಿಟ್ಟು ಸಪ್ರೇಟ್ ಆಗುತ್ತೆ, ಚೆನ್ನಾಗಾಗಲ್ಲ. ಸೊ ಇವಾಗ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಕಷ್ಟ ಏನಾಗಲ್ಲ, ಈಸಿಯಾಗೆ ಚಪಾತಿ ಎಲ್ಲ ಹೇಗೆ ಕಲಿಸ್ತೀವಿ ಹಾಗೇ ಕಲಿಸ್ಕೊಬೋದು. ಈ ಥರ ಅನ್ನ ಸಾಫ್ಟ್ ಮಾಡ್ಕೊಂಡಿದ್ರೆ ಈಸಿ ಆಗುತ್ತೆ. ಸೊ ಹಾಗಾಗಿ ಹಿಟ್ಟನ್ನು ಹೀಗೆ ಹಾಕ್ಕೊಂಡು ರೊಟ್ಟಿ ನೀವು ಎಷ್ಟು ಮಾಡ್ಕೋತೀರಾ ಆ ಕ್ವಾಂಟಿಟಿ ಮೇಲೆ ನೋಡ್ಕೊಳ್ಳಿ. ನಾನೊಂದು 4-5 ರೊಟ್ಟಿ ಮಾಡ್ತಾಯಿದ್ದೀನಿ. ನಾವಿರೋದು ಇಬ್ಬರಿಂದ. ಇದು ಕೈ ರೊಟ್ಟಿ ಅಷ್ಟು ಜಾಸ್ತಿ ತಿನ್ನೋಕ್ಕಾಗಲ್ಲ. ಮೇ ಬಿ ಮ್ಯಾಕ್ಸಿಮಮ್ ಒಂದು 2 ತಿನ್ಬೋದು ಅಷ್ಟೇ. ಅದು ಇವಾಗ 2 ತಿನ್ನೋಕ್ಕೂ ಆಗಲ್ಲ, ತುಂಬ ದಪ್ಪ ಇರುತ್ತೆ. ಸೊ 1-1.5 ತಿನ್ಬೋದು. ನಾನೊಂದು 4-5 ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗಾಗಿ ಕ್ವಾಂಟಿಟಿ ನೀವು ಎಷ್ಟು ಬೇಕು ನೋಡಿ ಮಾಡ್ಕೊಳ್ಳಿ. ಬಟ್ ತುಂಬ ಟೇಸ್ಟಾಗಿರುತ್ತೆ ಕೈಯಲ್ಲಿ ಮಾಡೋದ್ರಿಂದ. ಮಿಷಿನಲ್ಲಿ ಇವಾಗೆಲ್ಲ ಮಿಷಿನಲ್ಲೇ ಮಾಡೋದು, ಬಟ್ ಅಷ್ಟು ರುಚಿ ಬರಲ್ಲ. ಕಲಿಸ್ಕೊಂಡು ಈ ಹದಕ್ಕೆ ಬರಬೇಕು. ಚಪಾತಿ ಹಿಟ್ಟು ಬಂದಿದೆ ನೋಡಿ, ಈ ಥರ. ಚಪಾತಿಗಿಂತ ಸ್ವಲ್ಪ ಸಾಫ್ಟೇ ಇರಬೇಕು. ನಾನು ಹೀಗೆ ತೊಗೊಂಡು ಅದನ್ನು ಉಂಡೆ ಮಾಡ್ಕೊತಾ ಇದ್ದೀನಿ. ರೌಂಡ್ ಮಾಡಿಕೊಂಡು ಒತ್ತಬೇಕಲ್ಲ, ಹಾಗಾಗಿ ಅದನ್ನು ಚೆನ್ನಾಗಿ ಮತ್ತೆ ಸಾಫ್ಟ್ ಮಾಡಿಕೊಂಡು ರೌಂಡ್ ಮಾಡ್ಕೊತೀನಿ. ನೀವು ನೋಡ್ತಾ ಇರ್ಬೋದು ಕೈಯಲ್ಲಿ. ಅದು ನನಗೆ ಫ್ಲೂಯೆಂಟ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಬರ್ತಾ ಇದೆ. ಬಿಕಾಸ್ ಅಮ್ಮ ಎಲ್ಲ ಮಾಡೋದು ನಾನು ಚಿಕ್ಕದ್ರಿಂದ ಇದೇ ರೊಟ್ಟಿ ನೋಡಿರೋದು. ಆ್ಯಂಡ್ ನನಗೆ ಈಸಿ ಕೂಡ ಇದೇ ರೊಟ್ಟಿ ಮಿಷಿನ್ಗಿಂತ. ಸೊ ಹಾಗಾಗಿ ಈ ಥರ ಒತ್ತಿ ಹಿಂಗೆ ರೌಂಡ್ ಮಾಡ್ಕೋಬೇಕು. ರೌಂಡ್ ಈಗ ಬಂದು ಮತ್ತು ಇದನ್ನು ಒತ್ತೋದು ಕೈಯಲ್ಲಿ. ಒಂದು ಶೀಟ್ ಈ ಥರ ಇಟ್ಕೊಂಡು ಅದ್ರ ಮೇಲೆ ನೀರು ಹಾಕ್ಕೋಬೇಕು. ಮಿಷಿನಲ್ಲಿ ಒತ್ತಕ್ಕೆ ನಾವು ಏನು ಆಯಿಲ್ ಹಾಕ್ಕೋತೀವಿ, ಇಲ್ಲಿ ನೀರು ಹಾಕ್ಕೊತೀವಿ. ಸೊ ಅದು ಎದ್ದು ಬರಬೇಕಲ್ಲ, ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿರ್ಬೇಕು, ಒಂದು ಬೌಲಲ್ಲಿ. ಸೊ ಅವಾಗವಾಗ ಕೈ ಅದಕ್ಕೆ ಡಿಪ್ ಮಾಡಿಕೊಂಡು ಹೀಗೆ ಒತ್ತುತ್ತಾ ಬರಬೇಕು. ರೌಂಡ್ ಬಂದಿಲ್ಲ ಅಂದರೂ ತೊಂದರೆ ಇಲ್ಲ, ಮಾಡ್ತಾ ಮಾಡ್ತಾ ಮತ್ತೆ ಅಭ್ಯಾಸ ಆಗುತ್ತೆ. ಬಟ್ ಈಸಿ ಆಗೋಕ್ಕೆ ನಾನಿವಾಗ ಮಧ್ಯದಲ್ಲಿ ಹಿಂಗೆ ಒತ್ಕೊತಾ ಇದ್ದೀನಿ. ಬೆರಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಗಟ್ಟಿ ಹಿಂಗೆ ಒತ್ಕೊಂಡು ಮತ್ತು ಅದನ್ನು ನೀವು ರೌಂಡ್ ಮಾಡ್ಕೋಬೋದು. ಶೇಪು ಏನು ತೊಂದರೆ ಇಲ್ಲ, ಈಸಿಯಾಗಿ ಬರುತ್ತೆ. ಸೊ ನನಗೂ ಏನು ಪರ್ಫೆಕ್ಟ್ ರೌಂಡ್ ಬರುತ್ತೆ ಅಂತಲ್ಲ, ಸೊ ಮಾಡಿ ಗೊತ್ತಿರೋದ್ರಿಂದ ಬರುತ್ತೆ, ರೌಂಡ್ ಬರುತ್ತೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿ. ಸೊ ಇದು ತುಂಬ ರುಚಿಯಾಗಿ, ಇದು ಬೆಂಕಿಯಲ್ಲಿ ಸುಡಬೇಕು. ಗ್ಯಾಸ್ಗಿಂತ ಬೆಂಕಿಯಲ್ಲಿ ಮಾಡಿದ್ರೇ, ಸೌದೆ ಒಲೆಯಲ್ಲಿ ಮಾಡಿದ್ರೆ ಸಖತ್ ಟೇಸ್ಟ್ ಬರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಅಮ್ಮ ಎಲ್ಲ ಆವಾಗ ಬೆಂಕಿಯಲ್ಲಿ ಮಾಡ್ತಾಯಿದ್ರೆ ಅದು ತಿಂತಾಯಿದ್ರೆ ರೊಟ್ಟಿನ, ಬಿಸಿ ಬಿಸಿ ರೊಟ್ಟಿ ತಿಂತಾಯಿದ್ರೆ ಆ ಟೈಮೆಲ್ಲ ಮತ್ತೆ ವಾಪಸ್ ಬರಲ್ಲ, ಇವಾಗ ಸಿಗೋದು ಇಲ್ಲ ಅದೆಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಹೀಗೆ ಮಾಡಿ ರೌಂಡ್ ಬಂದಿದೆ. ಇದನ್ನು ಒಂದು ಇವಾಗ ಸಿಬ್ಲು ಅಂತ ಬರುತ್ತೆ. ಸೊ ನಾನು ಕೈಯಲ್ಲೇ ಹಾಕ್ತೀನಿ, ಬರಲ್ಲ ಕಟ್ಟಾಗುತ್ತೆ ಅನ್ನೋರು ಸಿಬ್ಲಿಗೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಹಾಕ್ಕೋಬೋದು. ಆವಾಗ ಕಟ್ಟಾಗಲ್ಲ, ರೊಟ್ಟಿ ಈಸಿ ಆಗುತ್ತೆ. ಇದೇನು ಕಟ್ಟಾಗಲ್ಲ, ತುಂಬ ದಪ್ಪ ಇರುತ್ತಲ್ಲ. ತೆಳುನೂ ಮಾಡ್ಕೋಬೋದು, ನಿಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳು ಮಾಡ್ಕೋಬೋದು. ನಾನು ಸ್ವಲ್ಪ ದಪ್ಪನೇ, ಅಂದರೆ ತುಂಬ ದಪ್ಪ ಇಲ್ಲ, ನಾರ್ಮಲಾಗಿ ಮಾಡಿದ್ದೀನಿ. ಅದನ್ನ ಈಗ ಸಿಬ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಬೇಯಿಸ್ಕೋಬೋದು. ಈಗ ಕಳಲೆ ಪಲ್ಯ ರೆಡಿಯಾಗಿದೆ. ಫುಲ್ ಡ್ರೈ ಆಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದು ಗ್ರೇವಿ ಥರ ಬರಬಾರ್ದು, ಡ್ರೈ ಪಲ್ಯ ಥರ. ರೊಟ್ಟಿ ಜೊತೆ ತಿಂದರೆ, ಅದು ಬೆಂಕಿಯಲ್ಲಿ ಮಾಡಿದ ರೊಟ್ಟಿ ಜೊತೆ ತಿಂದರೆ ಅಂತೂ ಕಳೆದೋಗ್ಬಿಡ್ತೀರಾ. ಬಟ್ ಇವಾಗ ಗ್ಯಾಸಲ್ಲೇ ಮಾಡೋದ್ರಿಂದ ಆ ರೊಟ್ಟಿ ಜೊತೆಗೇ ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.